ಆತನು ಸಭೆಗೆ ಪ್ರಬೋಧಿಸುತ್ತಾನೆ, ಹೇಳ್ತಾ ಇದ್ದಾನೆ ಯಾವುದಕ್ಕೋಸ್ಕರವಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಈ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿಸಲ್ಪಡುವುದಕ್ಕಾಗಿ. ಅದರ ಅರ್ಥ ಏನು? ಪ್ರತಿದಿನ ಯೇಸುವಿನ ರಕ್ತದಿಂದ ನಾವು ಪ್ರೋಕ್ಷಿತವಾಗ್ತಾ ಇರಬೇಕು, ಶುದ್ಧೀಕರಿಸಲ್ಪಡ್ತಾ ಇರಬೇಕು. ನಮ್ಮ ಕುಟುಂಬವನ್ನ ಯೇಸುವಿನ ರಕ್ತದಿಂದ ಮುದ್ರೆ ಇಡಬೇಕು, ನಮ್ಮ ಮಕ್ಕಳನ್ನ ಯೇಸುವಿನ ರಕ್ತದಿಂದ ಮುದ್ರೆ ಇಡಬೇಕು, ನಮ್ಮ ವಾಹನಗಳನ್ನ ಯೇಸುವಿನ ರಕ್ತದಿಂದ ಮುದ್ರೆ ಇಡಬೇಕು, ನಮ್ಮ ಮನೆಗಳನ್ನ ಯೇಸುವಿನ ರಕ್ತದಿಂದ ಮುದ್ರೆ ಇಡಬೇಕು, ನಮ್ಮ ಬಿಸ್ನೆಸ್ ಗಳನ್ನ ಯೇಸುವಿನ ರಕ್ತದಿಂದ ಮುದ್ರೆ ಇಡಬೇಕು, ನಮ್ಮ ತಂದೆ ತಾಯಿಗಳನ್ನ ಯೇಸುವಿನ ರಕ್ತದಿಂದ ಮುದ್ರೆ ಇಡಬೇಕು, ನಮ್ಮ ಆರೋಗ್ಯವನ್ನ ಯೇಸುವಿನ ರಕ್ತದಿಂದ ಮುದ್ರೆ ಇಡಬೇಕು, ನಿಮ್ಮ ಯಾತ್ರೆಗಳನ್ನ ಯೇಸುವಿನ ರಕ್ತದಿಂದ ಮುದ್ರೆ ಇಡಬೇಕು. ನಿನ್ನ ಜೀವನದಲ್ಲಿ ನಿನಗುಳ್ಳಂತ ಸರ್ವಸ್ವದಲ್ಲೂ ಯೇಸು ಕ್ರಿಸ್ತನ ರಕ್ತದ ಗುರುತು ಇರಬೇಕು. ಯೇಸು ಕ್ರಿಸ್ತನ ರಕ್ತದ ಗುರುತು ಎಲ್ಲಿರುತ್ತೋ ಅಲ್ಲಿ ಸಂಹಾರನ ಬರಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನ ರಕ್ತದ ಗುರುತು ಎಲ್ಲಿರುತ್ತೋ ಅಲ್ಲಿ ಸೈತಾನನ ಬರಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನ ರಕ್ತದ ಗುರುತು ಎಲ್ಲಿರುತ್ತೋ ಅಲ್ಲಿ ನಷ್ಟ ಬರಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನ ರಕ್ತದ ಗುರುತು ಎಲ್ಲಿರುತ್ತೋ ಅಲ್ಲಿ ಹಿಂಚಾರಿ ತೆಗೆದುಕೊಂಡು ಹೋಗೋದಕ್ಕೆ ಸೈತಾನನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಯೇಸುವಿನ ರಕ್ತ ಏನದು? ಅದಕ್ಕೆ ಶಕ್ತಿ ಇದೆ, ಯೇಸುವಿನ ರಕ್ತಕ್ಕೆ ಅಧಿಕಾರ ಇದೆ, ಯೇಸುವಿನ ರಕ್ತಕ್ಕೆ ಜೀವ ಇದೆ. ಯೇಸುವಿನ ರಕ್ತ ಮಾತನಾಡುವ ರಕ್ತ, ಯೇಸುವಿನ ರಕ್ತ ಬಿಡಿಸುವ ರಕ್ತ, ಯೇಸುವಿನ ರಕ್ತ ಕ್ಷಮಿಸುವ ರಕ್ತ, ಯೇಸುವಿನ ರಕ್ತ ಕಾಯುವ ರಕ್ತ, ಯೇಸುವಿನ ರಕ್ತ ಮಾತನಾಡುವ ರಕ್ತ, ಯೇಸುವಿನ ರಕ್ತ ಉದ್ಧರಿಸುವ ರಕ್ತ, ಯೇಸುವಿನ ರಕ್ತ ನೀತೀಕರಿಸುವ ರಕ್ತ, ಯೇಸುವಿನ ರಕ್ತ ಶಾಪಗಳನ್ನು ಮುರಿಯುವ ರಕ್ತ, ಯೇಸುವಿನ ರಕ್ತ ನಮಗಾಗಿ ಒಡಕಿನಲ್ಲಿ ನಿಲ್ಲುವ ರಕ್ತ. ಯೇಸುವಿನ ರಕ್ತ ಅದು ಪರಿಶುದ್ಧವಾದ ರಕ್ತ. ಹಾಗಾಗಿರುವುದಾದ್ರೆ ಈ ರಕ್ತದಲ್ಲಿ ಪ್ರೋಕ್ಷಿತರಾಗಿರುವವರನ್ನ ಒಂದು ಸೈತಾನನ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ.